ಕಳೆದ 8 ವರ್ಷಗಳ ಹಿಂದೆಯೇ ಕ್ರೀಡಾಪಟುಗಳು ಮತ್ತು ಸಾರ್ವಜನಿಕರ ಅನುಕೂಲಕ್ಕಾಗಿ ಹೈಟೆಕ್ ಈಜುಕೊಳ ನಿರ್ಮಾಣ ಮಾಡಲಾಗಿತ್ತು. ಆದರೆ ಸರಿಯಾದ ನಿರ್ವಹಣೆ ಇಲ್ಲದೆ ಈಜುಕೊಳ ಸಂಪೂರ್ಣವಾಗಿ ಪಾಳು ಬಿದ್ದಿದೆ. 2.16 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿದ್ದ ಈಜುಕೊಳ ನೀರಿನಲ್ಲಿ ಹೋಮ ಮಾಡಿದಂಗಾಗಿದೆ. ಸ್ವಿಮ್ಮಿಂಗ್ ಪೂಲ್ ನಿರ್ವಹಣೆ ಇಲ್ಲದೆ ಪಾಳು ಬಿದ್ದಿದೆ. ಸುಮಾರು 2.16 ಕೋಟಿ ವೆಚ್ಚದಲ್ಲಿ ಸ್ವಿಮ್ಮಿಂಗ್ ಪೂಲ್ ಅನ್ನ ನಿರ್ಮಾಣ ಮಾಡಲಾಗಿತ್ತು. ಆದ್ರೆ ಹಾವೇರಿಯ ಹಾನಗಲ್ನಲ್ಲಿರುವಂತಹ ಸ್ವಿಮ್ಮಿಂಗ್ ಪೂಲ್ ನ ಪರಿಸ್ಥಿತಿ ಇದು. ಸುಮಾರು 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ವಿಮ್ಮಿಂಗ್ ಪೂಲ್ ಅನ್ನ ನಿರ್ಮಾಣ ಮಾಡಿದ್ರು. ಅದು ಸರಿಯಾಗಿ ನಿರ್ವಹಣೆ ಇಲ್ಲದೇನೆ ಇವತ್ತು ಅದು ಬಿಕೋ ಅಂತ ಇರತಕ್ಕಂಥ ಪರಿಸ್ಥಿತಿ ಆಗಿರೋದು. ಅಬ್ಬಬ್ಬ, ಇದನ್ನ ನೋಡ್ತಾ ಇದ್ರೆ ಇದೇ ಪಾಳು ಬಿದ್ದ ಕಟ್ಟಡವೋ ಅಕ್ರಮಕ್ಕೆ ಆಶ್ರಯ ಕೊಟ್ಟ ತಾಣವೋ ಎನ್ನುವಂತಿದೆ. ಹಾವೇರಿಯ ಹಾನಗಲ್ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಸ್ವಿಮ್ಮಿಂಗ್ ಪೂಲ್ ನಿರ್ಮಾಣ ಮಾಡಿ 8 ವರ್ಷಗಳಿಂದ ಪಾಳು ಬಿದ್ದಿದೆ. ಸರಿಯಾದ ನಿರ್ವಹಣೆ ಇಲ್ಲದೆ ಪಾಳು ಬಿದ್ದಿದೆ. 2017ರಲ್ಲಿ ಅಂದಿನ ಶಾಸಕರಾಗಿದ್ದ ಮನೋಹರ್ ತಹಸೀಲ್ದಾರ್ 2.16 ಕೋಟಿ ವೆಚ್ಚದಲ್ಲಿ ಹೈಟೆಕ್ ಸ್ವಿಮ್ಮಿಂಗ್ ಪೂಲ್ ನಿರ್ಮಿಸಿದ್ರು. ಆರಂಭದಲ್ಲಿ ಕ್ರೀಡಾ ಮತ್ತು ಯುವ ಸಬಲೀಕರಣ ಇಲಾಖೆ ನಿರ್ವಹಣೆ ಮಾಡಿ ಖಾಸಗಿ ಅವರಿಗೆ ಗುತ್ತಿಗೆ ನೀಡಲಾಗಿತ್ತು. ಆ ಬಳಿಕ ಸೂಕ್ತ ನಿರ್ವಹಣೆ ಇಲ್ಲದೆ ಯೋಜನೆ ಹಳ್ಳ ಹಿಡಿದಿದೆ. ಕೊಳಚೆ ನೀರು ಗಬ್ಬು ವಾಸನೆ ಬರ್ತಿದ್ರೆ ಡ್ರೆಸ್ಸಿಂಗ್ ರೂಮ್ನ ಕಿಟಕಿ ಗಾಜುಗಳು ಪುಡಿಯಾಗಿವೆ. ಬೆಲೆ ಬಾಳುವ ವಾಟರ್ ಪಂಪ್ ಕಣ್ಮರೆಯಾಗಿದ್ರೆ ಕೆಲವು ವಸ್ತುಗಳು ತುಕ್ಕು ಹಿಡಿದು ಹಾಳಾಗಿವೆ. ಹಾನಗಲ್ ನಗರದ ಮಧ್ಯಭಾಗದಲ್ಲಿರುವಂಥ ಈಜುಕೊಳ ಸುಮಾರು 5-6 ವರ್ಷಗಳಿಂದ ಉದ್ಘಾಟನೆಯಾಗಿ ಮೂಲಭೂತ ಸೌಕರ್ಯಗಳಿಲ್ಲದೇ ಇವತ್ತು ಅದು ನೆನೆಗುದಿಗೆ ಬಿದ್ದಿರತಕ್ಕಂಥದ್ದು ಆ ಭಾಗದ ಕ್ರೀಡಾ ಪ್ರೇಮಿಗಳಿಗೆ ಮತ್ತು ಕ್ರೀಡಾಪಟುಗಳಿಗೆ ಸಾರ್ವಜನಿಕರಿಗೆ ತುಂಬ ಬೇಸರ ಮತ್ತು ನೋವಿನ ಸಂಗತಿಯಾಗಿದೆ. ದಯವಿಟ್ಟು ಸ್ಥಳೀಯ ಶಾಸಕರು, ಸಂಸದರಾಗಿರ್ಬೋದು, ಶಾಸಕರಾಗಿರ್ಬೋದು, ಕ್ರೀಡಾ ಇಲಾಖೆ ಮತ್ತು ಜಿಲ್ಲಾಧಿಕಾರಿಗಳು ದಯವಿಟ್ಟು ಅದರ ಕಡೆ ಗಮನ ಹರಿಸಿ ಅಲ್ಲೆಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಟ್ಟು ಸಾರ್ವಜನಿಕರಿಗೆ ಮುಕ್ತಗೊಳಿಸಬೇಕಂತ ನಾನು ಮಾಧ್ಯಮದ ಮುಖಾಂತರವಾಗಿ ತಮ್ಮ ಗಮನಕ್ಕೆ ತರಬಯಸ್ತಾ ಇದ್ದೇನೆ. ಕೋಟಿ ವೆಚ್ಚ ಮಾಡಿ ನಿರ್ಮಿಸಿದ ಯೋಜನೆಯ ಹಣ ನೀರಿನಲ್ಲಿ ಹೋಮ ಮಾಡಿದಂತಾಗಿದೆ. ಸ್ಥಳೀಯ ಕ್ರೀಡಾಪಟುಗಳು ಮತ್ತು ಸಾರ್ವಜನಿಕರಿಗೆ ಬಳಕೆ ಆಗಬೇಕಿದ್ದ ಈಜುಕೊಳ ಪಾಳು ಬಿದ್ದಿರೋದು ದುರ್ದೈವದ ಸಂಗತಿಯಾಗಿದೆ. ನಮ್ಮೂರಲ್ಲಿ ನ್ಯೂಸ್ 18 ವರದಿ ಪ್ರಸಾರ ಆದ ಬಳಿಕ ನ್ಯೂಸ್ 18 ಜೊತೆಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕಿ ಲತಾ ಬಿಎಚ್ ಪ್ರತಿಕ್ರಿಯಿಸಿದ್ದು, ಕೋವಿಡ್ ನಂತರ ಸಮಸ್ಯೆ ಆಗಿ ಈಜುಕೊಳ ಹಾಳಾಗಿದೆ. ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದಿದ್ದಾರೆ. ಮೇಡಮ್, ಅದು ಸುಸಜ್ಜಿತವಾದ ಸ್ವಿಮ್ಮಿಂಗ್ ಪೂಲ್ ಇತ್ತು ಮೇಡಮ್. ಕೋವಿಡ್ ಸಮಯದಲ್ಲಿ ಅದು ಕ್ಲೋಸ್ ಆಯ್ತು ಮೇಡಮ್. ನಂತರ ಪದೇ ಅಧಿಕಾರಿಗಳು ಚೇಂಜ್ ಆಗಿ ಬಹಳ ದಿನಗಳ ನಿಲ್ದೇ ಇರೋದ್ರಿಂದ ಇದು ಮತ್ತೆ ಚಾಲನೆಯಲ್ಲಿ ಬರ್ಲಿಲ್ಲ ಮೇಡಮ್. ಅಷ್ಟೊತ್ತಿಗೆ ಅದು ದುರಸ್ತಿಗೆ ಬಂದಿತ್ತು ಮೇಡಮ್. ನಂತರ ನಾನು ಬಂದ್ಮೇಲೆ ಮೇಡಮ್ ಅದಕ್ಕೆ ಎಸ್ಟಿಮೇಷನ್ ಮಾಡಿ ಕೇಂದ್ರ ಕಚೇರಿಗೆ ಕೊಟ್ಟಿದ್ದೀನಿ ಮೇಡಮ್. ಈಗ ಇದ್ರ ಬಗ್ಗೆ ನಾನು ಕೇಂದ್ರ ಕಚೇರಿಗೆ ಮಾತಾಡಿ ಮೇಡಮ್ ಸದ್ಯದಲ್ಲೇ ಅನುದಾನ ಬಿಡುಗಡೆ ಮಾಡೋ ತರ ನಾನು ಕ್ರಮ ಕೈಗೊಳ್ತೀನಿ. ಒಟ್ನಲ್ಲಿ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅಕ್ರಮ ಚಟುವಟಿಕೆಗಳ ತಾಣವಾಗಿದೆ. ಇನ್ನಾದರೂ ಗ್ರಹಣ ಹಿಡಿದಿರೋ ಸ್ವಿಮ್ಮಿಂಗ್ ಪೂಲ್ ಅಭಿವೃದ್ಧಿಗೆ ಕಾಯಕಲ್ಪ ಬೇಕಿದೆ. ನಾಗರಾಜ್ ಮಾಕಾಪುರ್, ನ್ಯೂಸ್ 18 ಹಾವೇರಿ.